ಇದು ನಮ್ಮ ಕೌನ್ಸಿಲಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಿದ್ದರು, ಒಂದು ಭಾಷಣ ಮಾಡ್ತಿದ್ರು. ಇದೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ. ಈ ಕೋಟಿಂಗ್ ಔಟ್ ಆಫ್ ಕಂಟೆಕ್ಸ್ಟ್ ಅಂತ ಅದು ಹೆಂಗೆ ಎಷ್ಟು ಸ್ಮಾರ್ಟಾಗಿ ಮಾಡಿದ್ರಂತ ನಿಮಗೆ ತಿಳಿಸ್ತೀನಿ. ಅವ್ರು ಏನು ಹೇಳಿದರು, ನಮ್ಮ ಪ್ರಧಾನಿಯವರು ಮುಖ್ಯಮಂತ್ರಿ ಇದ್ದಾಗೆ ಅವರು ಸೇಮ್ ಈ ಟ್ಯಾಕ್ಸ್ ಕೌನ್ಸಿಲ್ ಮುಂದೆನೆ ಗುಜರಾತಿಗೆ ಭಾಳ ಕಡಿಮೆ ಡೆವಲ್ಯೂಷನ್ ಆಗ್ತಾ ಇದೆ ಅಂತ ಒಬ್ಜೆಕ್ಟ್ ಮಾಡಿದರು ಅಂತ ಹೇಳಿದ್ರು. ಅದು ಎಷ್ಟು ಸ್ಮಾರ್ಟ್ನೆಸ್ ಐತೆ ನೋಡ್ರಿ ಇದರಲ್ಲಿ. ಓಕೆ, ಅವ್ರು ಇನ್ನೊಂದು ಸೆಕೆಂಡ್ ಪಾರ್ಟ್ ಹೇಳೋದು ಬಿಟ್ಬಿಟ್ರು. ಅವರು ಸೆಕೆಂಡ್ ಪಾರ್ಟ್ ಏನಂದರೆ, ನಮ್ಮ ಪ್ರಧಾನಿ ಈ ನೋವು ಗುರ್ತಿತ್ತು. ಮೊದಲು 30% ಹೋಗ್ತಿತ್ತು. ಅವ್ರು ಪ್ರಧಾನಮಂತ್ರಿ ಆದಮೇಲೆ ಅದನ್ನ 42% ಮಾಡಿದರು ಡೆವಲ್ಯೂಷನ್. 29 ಇತ್ತು, 42 ಮಾಡಿದ್ದಾರೆ ಈಗ. ಅದು ಹೇಳಿಲ್ಲ, ಬೇರೆ ಇವರು ಮುಖ್ಯಮಂತ್ರಿ ಇದ್ದರು ಗುಜರಾತಲ್ಲಿ, ಅವರು ಅವಾಗ ಕೇಂದ್ರ ಸರ್ಕಾರ ಮೇಲೆ ಬ್ಲೇಮ್ ಮಾಡಿದ್ರು ಅಂತ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ. ಅವ್ರು ಭಾಳ ಹಿರಿಯ ರಾಜಕಾರಣಿ, ಅವರಷ್ಟು ನಮಗೆ ಅನುಭವ ಇಲ್ಲ. ನಾನು ಇದು ಕೌನ್ಸಿಲಲ್ಲಿ ನಡೆದಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಒಂದನೇ ಪಾಯಿಂಟ್. ಇನ್ನೊಂದು ಪಾಯಿಂಟು, ನಮ್ಮ ಪಾಕಿಸ್ತಾನ್ ಜಿಂದಾಬಾದಿಂದ ಅದು ನಮ್ಮ ರವಿಕುಮಾರ್ ಸಾಹೇಬರು ಹೇಳಿದರು ಅವಲ್ಲೇ. ನಾನು ಏನು ಆ್ಯಡ್ ಮಾಡ್ಬೇಕಂದ್ರೆ, ಈ ಪಾಕಿಸ್ತಾನ್ ಜಿಂದಾಬಾದ್ ಯಾವಾಗ ಇದು ಘೋಷಣೆ ಆಯಿತು, ನನಗೆ ಏನು ಭಾಳ ವಿಚಿತ್ರ ಅನಿಸಿತ್ತಂದರೆ, ನಮ್ಮ ಮಿನಿಸ್ಟರ್ಗಳು, ಕೆಲವು ಮಿನಿಸ್ಟರ್ಗಳು ಅದು ನಾಜೀರ್ ಸಾಬ್ ಜಿಂದಾಬಾದ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ಈ ಪಾಕಿಸ್ತಾನ ಅಂದರೆ ಇವರು ನಮ್ಮನ್ನ ಮಿಸ್ಗೈಡ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಯಾರು ಮಂತ್ರಿಗಳು ಕೂಡ ಇದರಲ್ಲೇ ಇದೆ. ಅದಕ್ಕೆ ದಯವಿಟ್ಟು ನೀವು ಮಾಧ್ಯಮದವರು ಇದೆಲ್ಲ ಕರೆಕ್ಟಾಗಿ ವರದಿ ಕೊಡಬೇಕು. ಆಮೇಲೆ ಮಂಜುನಾಥ ಸ್ವಾಮಿ ಗುಂಡಾಗಳು ಅಂತ ಹೇಳಿದರು. ಸ್ವಾಮಿ, ನನ್ನ ಹತ್ರ ಫೋಟೋ ತೆಗ್ಸ್ಕೊಬೇಡ ನೀನು, ಸೈಡಿಗೆ ನಿಂತು. ಯಾಕಂದರೆ ಸಿದ್ದರಾಮಯ್ಯ ಅವರು ನಮಗೆ ಕೌನ್ಸಿಲಲ್ಲಿ ಗುಂಡಾಗಳು ಅಂತ ಕರೆದಾರೆ. ಇವತ್ತು ಬಳ್ಳಾರಿ ನಗರದಲ್ಲಿ ಕುಡಿಯೋ ನೀರಿನ ಅಭಾವ ಎಷ್ಟಾಗಿದೆ ಅನ್ನೋದು ತಮಗೆ ಕೂಡ ಅನುಭವ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. 10 ದಿನ, 12 ದಿನ, 14, 15 ದಿನ ಒಂದು ಸಾರಿ ನೀರು ಕೊಡ್ತಾ ಇದ್ದಾರೆ. ಅಲ್ಲಿಪುರ ಕೆರೆನ ನಾವು 7.5 ಮೀಟ್ರ್ ತುಂಬ್ತಾ ಇದ್ವಿ. ಈಗ ನಾನು ತಿಳ್ಕೊಂಡೆ ಬೆಳಗ್ಗೆ ಫೋನ್ ಮಾಡಿ, 4.66 ಇದು ಮೀಟರ್ಸು ನೀರಿದೆ. ಅದನ್ನು ನಾವು ಎಲ್ಲಿವರೆಗೆ ಉಪಯೋಗ ಮಾಡಬೇಕು? ಜುಲೈ 17 ಅಥವಾ 25ನೇ ತಾರೀಕು ಒಳಗೆ ಮಳೆ ಬಂದು ಡ್ಯಾಮ್ ತುಂಬಿದ್ರೆ ನೀರು ಬಿಡೋದು ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಕುಡಿಯೋ ನೀರಿನ ಅಭಾವ ಎಷ್ಟಾಗಬಹುದು ಅನ್ನೋದು ಅಂದರೆ, ಅವ್ರು ಹೇಳ್ತಾ ಇರೋದು ಏನಂತಂದರೆ, 10 ದಿನಕ್ಕೆ ಒಂದು ಸಾರಿ ನೀರು ಕೊಟ್ಟರೆ ಕೂಡ ಮ್ಯಾಕ್ಸಿಮಮ್ ನಾವು ಒಂದು ಮೇ ಕೊನೆಯವರೆಗೆ ಕೊಡ್ಬೋದು ಸರ್ ಅಂತ ಹೇಳ್ತಾರೆ. ಜುಲೈನಲ್ಲಿ ನೀರು ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ 15 ದಿನ ಮಾಡಿದ್ರೆ ಮೇ ತಿಂಗಳವರೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಈಗ ನೋಡಿ, ಡ್ಯಾಮಲ್ಲಿ ನೀರಿಲ್ಲ, LLCಗೆ ನೀರು ಕೊಡ್ತಾ ಇಲ್ಲ. LLCಯಿಂದ ನೀರನ್ನು ಪಂಪ್ ಮಾಡಿ ನಾವು ಅಲಿಪುರ ಕೆರೆಗನ್ನು ಇದು ಮಾಡ್ಕೊಂಡು ಅಟ್ಲೀಸ್ಟ್ ನೀರು ಕೊಡ್ಬೋದಾಯಿತು. ಅದೇ ಬಿಟ್ಟರೆ ಅದು ಆಂಧ್ರ ಕೋಟದಲ್ಲಿ ಬಿಡಬೇಕು, ಬಿಟ್ಟರೆ ಒಳ್ಳೆಯದು. ಅದೇ ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ತದೆ. ಹಂಗಾಗಿ ಇದೊಂದು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಕುಡಿಯೋ ನೀರಿನ ಸಲುವಾಗಿನ ಬಿಡಬೇಕು, ಅವರು ಅದನ್ನು ಬಿಡಬೇಕು. ಆಮೇಲೆ ಅಭಿವೃದ್ಧಿ ಕೆಲಸಗಳು ತಮಗೆ ಗೊತ್ತಿದ್ದಂಗೆ ರೋಡ್ ಮೇಲೆ ರೋಡ್ ಆಗ್ತದೆ. ಹಂಗಾಗಿ ಏನು ಅಂದರೆ, ಪಾಪ ಹಣ ಇಲ್ಲ ಅವ್ರ ಹತ್ರ. ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಆ ಗ್ಯಾರಂಟಿಗಳು ಕೂಡ ಅಟ್ಲೀಸ್ಟ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಅದು ಇಲ್ಲ. ಬಹಳ ಮಂದಿ ಹೆಣ್ಮಕ್ಳು ನಮ್ಮ ಹತ್ರನೇ ಬಂದು ಮನೆ ಹತ್ರ ಬಂದು, ಸರ್ ಬ್ಯಾಂಕ್ ಅವ್ರಿಗೆ ಹೇಳಿ ಸರ್. ಹೌದಾ? ಅಲ್ಲ ಸರ್, BJP ಅವ್ರಿಗೆ ಅಲ್ಲಲ್ಲ, BJP ಅವ್ರಿಗೆ ಮುಟ್ತಾ ಇದೆ. ಕಾಂಗ್ರೆಸ್ ಮಹಿಳೆಯರು ಬಂದು ನನ್ನ ಹತ್ರ ಹೇಳ್ತಾ ಇದ್ದಾರೆ ನಮಗೆ ಮುಟ್ತಾ ಇಲ್ಲ ಅಂತೇಳಿ. ಹಂಗಾಗಿ ರೋಡ್ ಮೇಲೆ ರೋಡ್ ಅಂದ್ರೆ ಯಾವ್ದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ನಾನು ಪೀರಿಯಡ್ ಅಲ್ಲಿ ಏನು ರೊಕ್ಕ ತಗೊಂಬಂದಿನೋ ಅದೇ ರೋಡ್ಗಳನ್ನೇ ಮಾಡ್ತಾ ಇದ್ದಾರಾಗ್ಲಿ, ಇಲ್ಲಿವರೆಗೆ ಯಾರನ್ನ ಆಗಲಿ ಒಂದು ಅಮೌಂಟ್ ತಂದು ಈ ರೋಡ್ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತೇಳಿ ಏನು ಇಲ್ಲ. ಆಮೇಲೆ ಅಂಡರ್ ಪಾಸ್ಗೆ ನಾವು ಬುಡಾ ಚೇರ್ಮನ್ ಏನು ಮಾರುತಿ ಅವರು ಇದ್ರು, 10 ಕೋಟಿ ರೈಲ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. ಅದು ವರ್ಕ್ ಇನ್ನೂ ಸ್ಟಾರ್ಟೇ ಆಗಿಲ್ಲ.
ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕಂಪಲ್ಸರಿ ಆಗಿ ಟೆಂಡರ್ ಕರೆದು ಅಂಡರ್ ಪಾಸ್ ಮಾಡಬೇಕಾಯ್ತು. ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಿ. ಸ್ಯಾಂಕ್ಷನ್ ಆಗಿದೆ, ಎಲ್ಲ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ, ಡೆಪಾಸಿಟ್ ಮಾಡಿಬಿಟ್ಟಿದ್ದೀವಿ. ಅದೊಂದು ರಾಯಲ್ ಸರ್ಕಲಲ್ಲಿ ಸ್ವಲ್ಪ ಸುಂದರೀಕರಣ ಮಾಡಬೇಕು ಅಂತೇಳಿ ಹೈಟ್ ಒಂದು ಇದು ಮಾಡಿ ಅಲ್ಲಿದ್ದ ಲಿಫ್ಟ್ ಮಾಡಿ ಒಳಗಡೆ ಸಿಟಿ ಎಲ್ಲ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಚಿಕ್ಕ ಒಂದು ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ನಾವು ಮಾಡಿದ್ದೀವಿ. ಅದನ್ನು ಸ್ಥಗಿತಗೊಳಿಸಿದ್ದಾರೆ. ಹಾಗಾಗಿ ಏನಾಗ್ತಾ ಇದೆ ಬಳ್ಳಾರಿ ನಗರದಲ್ಲಿ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಜನರು ಕೂಡ. ಹಾಗಾಗಿ ನಾನು ಮೊನ್ನೆ ಗ್ರಾಮ ಚಲೋ ಕಾರ್ಯಕ್ರಮಕ್ಕೆ ಮುಂಡ್ರಿ ಗ್ರಾಮಕ್ಕೆ ಹೋಗಿದ್ದೆ. 90 ಮಂದಿ ಮಹಿಳೆಯರು ಬಂದುಬಿಟ್ರ ಮೇಲೆ ನಮ್ಗೆ 2,000 ಬರ್ತಾ ಇಲ್ಲ ಅಂತೇಳಿ. 10 ಮಂದಿ ನಮ್ಗೆ ಬರ್ತಾ ಇದೆ ಅಂತ ಹೇಳ್ತಾರೆ, 90 ಮಂದಿ ನಮ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಏನಿದು ಅರ್ಥ ಅಂತ ಅಂದರೆ ಕೊಡಬೇಕಾಗಿದ್ದು ಎಲ್ಲರಿಗೂ ಕೊಟ್ಟರೆ ಪರವಾಗಿಲ್ಲ, ಒಬ್ರು ಕೊಟ್ಟು ಒಬ್ರು ಕೊಳ್ಳಿಲ್ಲ ಅಂತಂದರೆ ಅಲ್ಲಿ ಎಷ್ಟು ಒಂದು ಮನಸ್ಸಿಗೆ ನೋವಾಗುತ್ತೆ ಅವರಿಗೆ. ಇವೆಲ್ಲ ಆಗ್ತಾ ಇದ್ದಾವೆ ಸರ್ಕಾರದಲ್ಲಿ. ಹಾಗಾಗಿ ಸರ್ಕಾರ ಇವೆಲ್ಲ ಗಮನಿಸಬೇಕು. ಡೆವಲಪ್ಮೆಂಟಿಗೆ ರೊಕ್ಕ ಅಂತ ಅವರು MLAಗಳೇ ಹೇಳ್ತಾ ಇದ್ದಾರೆ, ನಾವು ಹೇಳೋದು ಬೇಕಾಗಿಲ್ಲ. MLAಗಳು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಇದು ಅಭಿವೃದ್ಧಿ ಮಾಡಲಿಕ್ಕೆ ಹಣ ನಮಗೆ ಕೊಡ್ತಾ ಇಲ್ಲ, ಇಲ್ಲಿ ಹಣ ಇಲ್ಲ ಅನ್ನೋ ಮಟ್ಟಕ್ಕೆ MLAಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕುಡಿಯುವ ನೀರಿನ ಅಭಾವದ ಬಗ್ಗೆ ನಮ್ಗೆ ಭಾಳ ಚಿಂತೆ ಆಗಿದೆ. ಬಟ್ ನೋಡ್ಬೇಕು ಸರ್ಕಾರ ಇದನ್ನು ಗಮನ ಹರಿಸಿ. ಏರ್ಪೋರ್ಟಿನ ಬಗ್ಗೆ ಸರ್, ಮತ್ತೆ ಇವಾಗ ಹೊಸದಾಗಿ DPR ರೆಡಿ ಮಾಡೋದಕ್ಕೆ ಟೆಂಡರ್ ಕನ್ಫರ್ಮ್ ಮಾಡಿದ್ದಾರೆ ಸರ್. ಅಂದರೆ ಇವಾಗ ಇದಕ್ಕೂ ಮುಂಚೆ DPR ರೆಡಿ ಆಗಿದೆ, ಟೆಂಡರನ್ನು ಆಗಿದೆ. ಹೌದು, ಆಗಿದೆ. 332 ಕೋಟಿಯನ್ನು ಆಲ್ರೆಡಿ ಅನುದಾನನೂ ಆಗಿದೆ. ಬಟ್ ಈ ಸರ್ ಮತ್ತೆ ಪುನರ್ ಟೆಂಡರ್ ಕರೆದಿದ್ದಾರೆ ಜಾಸ್ತಿ ಮಾಡಲಿಕ್ಕೆ. ಅಂದರೆ ಅವರಿಗೆ ಜಾಸ್ತಿ ಆಗಲಿ ಅಂತ ಸರ್, ಇಲ್ಲ ಹೆಂಗೆ ಸರ್? ಅದೇ ಮತ್ತೆ ಜಾಸ್ತಿ ಮಾಡಿಕೊಂಡು ಅದರಲ್ಲಿ ಅಮೌಂಟ್ ಜಾಸ್ತಿ ಮಾಡಬೇಕಂತ, ಅಪ್ರಿಷಿಯೇಷನ್ ಮಾಡಬೇಕಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.